ದೇವರ ನಾಮಕ್ಕೆ ಮಹಿಮುಂಟಾಗಲಿ. ದೇವ ಮಕ್ಕಳೇ, ಬೆಳಗಿನ ಜಾವದಲ್ಲಿ ಒಂದು ವಾಕ್ಯನ ಓದ್ಕೊಳ್ಳೋಣ. ಯೆಶಾಯ 43:5 ವಚನ ಹೇಳುತ್ತೆ, ಭಯಪಡಬೇಡ, ನಾನು ನಿನ್ನ ಸಂಗಡ ಇದ್ದೇನೆ. ಹಲ್ಲೆಲೂಯಾ. ದೇವ್ರ ವಾಕ್ಯ ಹೇಳುತ್ತೆ, ಭಯಪಡಬೇಡ, ನಾನು ನಿನ್ನ ಸಂಗಡ ಇದ್ದೇನೆ. ಈ ಕೊನೆ ಕಾಲದಲ್ಲಿ ನೋಡ್ರಿ, ಯಾರು ನಮ್ಮ ಜೊತೆಲಿ ಇರ್ತಾರೋ ಇಲ್ವೋ ಗೊತ್ತಿಲ್ಲ, ಆದರೆ ದೇವರು ನಮ್ಮ ಜೊತೆಲಿ ಇರಬೇಕು. ಈ ಲೋಕದಲ್ಲಿ ನಾವು ಗಂಡ ಹೆಂಡತಿ ಚೆನ್ನಾಗಿರ್ತಾರೆ, ದಿಢೀರ್ನ ಗಂಡ ಇಲ್ದಿರ ಆಗ್ಬಿಡ್ತಾರೆ, ಅವಾಗ ಹೆಂಡತಿ ಒಬ್ಳೆ ಆಗ್ಬಿಡ್ತಾಳೆ. ಕೆಲವು ಸತಿ ದಿಢೀರ್ನ ಗಂಡ ಇಲ್ದಿರ ಆಗ್ಬಿಡ್ತಾನೆ, ಅವಾಗ ಹೆಂಡತಿ ಒಬ್ಳೆ ಆಗ್ಬಿಡ್ತಾಳೆ. ಕೆಲವು ಸತಿ ಏನಾಗ್ತಾರೆ, ತಂದೆ ತಾಯಿಗಳು ಕೂಡ ಏನು ಮಾಡ್ತಾರೆ ಅಲ್ವಾ, ಅವರು ನಮ್ಮನ್ನು ಬಿಟ್ಟು ಹೋಗ್ಬಿಡ್ತಾರೆ. ಕೆಲವು ಸತಿ ಮಕ್ಕಳು ನಮ್ಮ ಜೊತೆಲಿದ್ದು ಅವರು ಸಹ ನಮ್ಮನ್ನು ಏನು ಮಾಡ್ತಾರೆ, ಬಿಟ್ಟು ಹೋಗೋಂಥ ಸಮಯ ಸಂದರ್ಭಗಳು ಬರೋಗೆ ಅವ್ರಿಗೂ ಹೋಗ್ಬಿಡ್ತಾರೆ. ಕೆಲವು ಸತಿ ಸ್ನೇಹಿತರುಗಳು ಕೆಲವು ದಿನ ನಮ್ಮ ಜೊತೆ ಇರ್ತಾರೆ, ಅವಾಗ ಅವ್ರಿಗೂ ನಮ್ಮನ್ನು ಬಿಟ್ಟು ಏನು ಮಾಡಿಬಿಡ್ತಾರೆ, ಹೋಗ್ಬಿಡ್ತಾರೆ. ಈ ರೀತಿ ನೋಡ್ರಿ, ಸಂಬಂಧಿಕರಾಗಲಿ, ಸ್ನೇಹಿತರುಗಳೇ ಆಗಲಿ, ಒಡ ಹುಟ್ಟಿದವರಾಗಲಿ, ಎತ್ತ ಮಕ್ಕಳಾಗಲಿ, ಯಾರು ನಮ್ಮ ಜೊತೆ ಶಾಶ್ವತವಾಗಿ ಇರೋಕೆ ಈ ಭೂಮಿಯಲ್ಲಿ ಆಗೋದಿಲ್ಲ. ಈ ರೀತಿಯಾಗಿ ಒಬ್ಬೊಬ್ಬರೇ ನಮ್ಮನ್ನು ಬಿಟ್ಟು ಹೋಗ್ಬಿಡ್ತಾರೆ. ಆದರೆ ದೇವ್ರ ವಾಕ್ಯ ಹೇಳುತ್ತೆ, ನೀನು ಭಯಪಡಬೇಡ, ಕೊನೆಯವರೆಗೂ ನಾನು ನಿನ್ನ ಸಂಗಡ ಇದ್ದೇನೆಂದು ಯೇಸು ಸ್ವಾಮಿ ಹೇಳ್ತಾ ಇದ್ದಾರೆ. ಹಾಗಾಗಿ ಈ ಕೊನೆ ಕಾಲದಲ್ಲಿ ಯೇಸು ನಿಮ್ಮೆಲ್ಲರ ಸಂಗಡ ಇರ್ತಾನೆ. ಹಾಗಾಗಿ ನೀವು ಅಧಿಕವಾಗಿ ಏನು ಮಾಡಬೇಕು, ದೇವರನ್ನ ಆಶ್ರಯಿಸಿಕೊಳ್ಳಬೇಕು, ದೇವರನ್ನ ನೀವು ಆತುಕೊಳ್ಳಬೇಕು, ದೇವರ ಮೇಲೆ ಬಲವಾದ ನಂಬಿಕೆ ಇಡಬೇಕು, ಅಧಿಕವಾಗಿ ದೇವರನ್ನ ಪ್ರೀತಿಸಬೇಕು. ಇನ್ನೂ ಹೆಚ್ಚಾಗಿ ಬೈಬಲ್ನ ನೀವು ಓದಿ ದೇವರ ವಾಕ್ಯ ಧ್ಯಾನಿಸುವಾಗೆ ತುಂಬ ಕಡೆ ದೇವರು ಹೇಳ್ತಾರೆ, ಭಯಪಡಬೇಡ, ನಾನು ನಿನ್ನ ಸಂಗಡ ಇರ್ತೀನಿ ಅಂತಾರೆ. ಮತ್ತೆ ನಿನಗೆ ಸಹಾಯ ಮಾಡ್ತೀನಿ ಅಂತಾರೆ, ನಾನು ನಿನ್ನ ಸುತ್ತಲೂ ಇರ್ತೀನಿ ಅಂತಾರೆ, ನನ್ನ ಹಸ್ತ ನಿನ್ನ ತಲೆ ಮೇಲೆ ಇಟ್ಟಿರ್ತೀನಿ ಅಂತಾರೆ. ತಾಯಿ ಸಂತೈಸುವಾಗೆ ನಾನು ನಿನ್ನ ಸಂತೈಸ್ತೀನಿ ಅಂತ ಇರ್ತಾರೆ. ಎತ್ತ ತಂದೆ ತಾಯಿ ತನ್ನ ತೊರೆದು ಬಿಟ್ಟರೆ ಯೆಹೋವನು ನಿನ್ನ ಸೇರಿಸಿಕೊಳ್ಳುತ್ತಾನೆಂದು ವಾಕ್ಯದಲ್ಲಿ ಉಂಟು. ನಿನ್ನ ನಂಬಿದವರೆಲ್ಲ ನಿನ್ನ ಕೈ ಬಿಟ್ಟು ಹೋದ್ರು, ನಾನು ನಿನ್ನ ಸಂಗಡ ಇರ್ತೀನಿ ಅಂತಾರೆ. ಯಾರೇ ನಿನ್ನ ತಳ್ಳಿದರೆ ನಾನು ನಿನ್ನನ್ನು ಸೇರಿಸಿಕೊಳ್ತೀನಿ. ತುಂಬ ಬೈಬಲಲ್ಲಿ ಈ ರೀತಿ ಬಲವಾದ ವಾಕ್ಯಗಳನ್ನ ದೇವರು ಅನೇಕ ಸ್ಥಳದಲ್ಲಿ ಇಟ್ಟಿರ್ತಾನೆ. ಹಾಗಾಗಿ ನೀವೇನು ಮಾಡಬೇಕು, ಬೈಬಲ್ನ ಓದುವಾಗೆ ಅನೇಕ ಜಾಗದಲ್ಲಿ ದೇವರು ಇಟ್ಟಿರೋಂಥ ಈ ವಾಗ್ದಾನಗಳನ್ನ ಓದಬೇಕು. ಅದ್ರ ಮೇಲೆ ನೀವು ನಂಬಿಕೆ ಇಡಬೇಕು. ಅದನ್ನು ನೀವು ಮನಸ್ಸಲ್ಲಿ ಇಟ್ಕೊಂಡು ನೀವು ದೇವರು ನನ್ನ ಸಂಗಡ ಇರ್ತಾನೆ, ನಾನು ಭಯಪಡಲ್ಲ, ದೇವರು ನನ್ನ ಜೊತೆ ಇರ್ತಾನೆ, ಅವ್ರು ಎಲ್ಲದರದಲ್ಲಿ ನನಗೆ ಜಯ ಕೊಡ್ತಾರೆ, ಎಲ್ಲದರದಲ್ಲಿ ನನಗೆ ಬಿಡುಗಡೆ ಕೊಡ್ತಾರೆ, ಅವ್ರು ನನಗೆ ಅದ್ಭುತ ಮಾಡ್ತಾರೆ, ದೇವರು ನನ್ನ ಎಂದಿಗೂ ಕೈ ಬಿಡೋದಿಲ್ಲ ಎಂದು ಅನೇಕ ಸಮಯದಲ್ಲಿ ನಂಬಿಕೆ ಮಾತುಗಳನ್ನ ಮಾತಾಡ್ರೆ, ನಂಬಿಕೆಯಾಗಿ ನೀವೇನು ಮಾಡಬೇಕು, ದೇವರ ವಾಕ್ಯಗಳ ಮೇಲೆ ನಂಬಿಕೆ ಇಟ್ಟು ನಂಬಿಕೆ ಮಾತುಗಳನ್ನ ಮಾತಾಡಿ ನೀವು ಜೀವಿಸುವಾಗೆ ಆ ವಾಕ್ಯ ನಿಮ್ಮನ್ನು ಬಲಪಡಿಸುತ್ತೆ, ಆ ವಾಕ್ಯ ನಿಮ್ಮನ್ನು ಧೈರ್ಯಪಡಿಸುತ್ತೆ, ಆ ವಾಕ್ಯ ನಿಮ್ಗೆ ಸಹಾಯ ಮಾಡುತ್ತೆ, ಆ ವಾಕ್ಯ ನಿಮಗೆ ಆರೋಗ್ಯ ಕೊಡುತ್ತೆ, ಆ ವಾಕ್ಯ ನಿಮಗೆ ಎಲ್ಲದರಲ್ಲಿ ಜಯ ಕೊಟ್ಟು ನಿಮ್ಮನ್ನ ಅದ್ಭುತವಾಗಿ ದೇವ್ರ ವಾಕ್ಯ ನಡೆಸುತ್ತೆ. ದೇವ್ರು ಹೇಳ್ತಾರೆ, ಭಯ ಪಡಬೇಡ, ನಾನು ನಿನ್ನ ಸಂಗಡ ಇರ್ತೀನಿ. ಹೌದು, ಯೇಸುವೇ ಈ ಲೋಕದಲ್ಲಿ ನಮಗೆ ಕೊನೆಯವರೆಗೂ ನಮ್ಮ ಸಂಗಡ ಇರ್ತಾರೆ. ಈ ಲೋಕ ಯಾತ್ರೆ ಮುಗಿದ ಮೇಲೆ ಕೂಡ ನಾವು ದೇವ್ರ ಜೊತೆಲಿ ಇರ್ತೀವಿ, ದೇವರು ನಮ್ಮ ಜೊತೆ ಇರ್ತಾರೆ. ಒಂದು ಕಾಲಕ್ಕೂ ಒಂದು ದಿನಕ್ಕೂ ದೇವರು ನಮ್ಮನ್ನಾಗಲಿ ಹೋಗೋದೇ ಇಲ್ಲ. ಮನುಷ್ಯರೆಲ್ಲ ನಮ್ಮನ್ನು ಬಿಟ್ಟು ಹೋಗ್ತಾರೆ, ಎಲ್ಲರೂ ನಮ್ಮನ್ನು ಆಗಲಿ ಹೋಗ್ಬಿಡ್ತಾರೆ. ಯಾರು ನಿರಂತರವಾಗಿ ನಮ್ಮ ಜೊತೆ ಇರಲ್ಲ, ಆದರೆ ಏಸಪ್ಪ ಮಾತ್ರ ನಿರಂತರವಾಗಿ ನಮ್ಮ ಜೊತೆ ಇರ್ತಾರೆ. ಯಾಕಂದ್ರೆ ಪ್ರಕಟಣೆ 1:17-18 ವಚನ ಏನು ಹೇಳುತ್ತಂದ್ರೆ, ಹೆದರಬೇಡ, ನಾನು ನಿನ್ನ ಸಂಗಡ ಇದ್ದೇನೆ ಎಂದು ದೇವ್ರ ವಾಕ್ಯ ಹೇಳುತ್ತೆ. ಮತ್ತೆ ದೇವ್ರು ಹೇಳ್ತಾರೆ, ಯುಗಾಂತರಗಳಲ್ಲಿ ನಾನು ಜೀವಿಸುವನಾಗಿದ್ದೇನೆ, ಬದುಕುವನಾಗಿದ್ದೇನೆ ಎಂದು ದೇವ್ರ ವಾಕ್ಯ ಹೇಳುತ್ತೆ. ಹಾಗಾಗಿ ಈ ಲೋಕದಲ್ಲಿ ಯಾರಿಗೂ ಯಾರ ಸಂಗಡವೂ ಬಹುಕಾಲ ಇರೋಕ್ಕಾಗಲ್ಲ. ಯಾವ ಐಶ್ವರ್ಯವಾಗಲಿ, ಮನುಷ್ಯ ಆಗಲಿ ಅಲ್ವಾ, ನಮ್ಮ ಕಾರ್ಯಗಳು ಯಾವುದು ನಿರಂತರವಾಗಿ ನಮ್ಮ ಜೊತೆ ಇರಲ್ಲ. ಆದರೆ ಏಸಪ್ಪ ಮಾತ್ರ ನಿತ್ಯ ನಿರಂತರವಾಗಿ ಸದಾ ಕಾಲವು ಏಸು ನಮ್ಮ ಸಂಗಡ ಇರ್ತಾನೆ. ಇಂಥ ಯೇಸು ಸ್ವಾಮಿನ ನೀವು ನಂಬಬೇಕು, ಪ್ರೀತಿಸ್ಬೇಕು, ಹಾತುಕೊಳ್ಬೇಕು, ಅವ್ರನ್ನೇ ಮುಂದಿಡಬೇಕು. ಅವ್ರಿಗಾಗಿ ನೀವು ಜೀವಿಸುವಾಗೆ ದೇವರು ನಿಮ್ಮ ಸಂಗಡ ಇದ್ದು ನಿಮ್ಮನ್ನೇ ನಡೆಸ್ತಾನೆ. ಭಯಪಡಬೇಡಿ, ಧೈರ್ಯವಾಗಿರ್ರಿ. ನಾನು ಸಹ ನೋಡ್ರಿ, ಈಗ ವಾಕ್ಯ ಕೊಡೋಗೆ ಟೈಮ್ ಎಷ್ಟು ಗೊತ್ತಾ, 2:15 ಇದ್ದೇ ರಾತ್ರಿ 2:15 ಗಂಟೆಯಲ್ಲಿ ನಾನು ಬೊಮ್ಮಸಂದ್ರ ಈ ಒಂದು ಅಲ್ವಾ ಪ್ಲೇಯರ್ ಕೆಳಗಡೆ ನಾನು ವಾಕ್ಯ ಕೊಡ್ತಾ ಇದ್ದೀನಿ. ಈ ಜಾಗದಲ್ಲಿ ನೋಡ್ರಿ ಯಾರು ಇಲ್ಲ, ನಾನು ಲಕ್ಷ್ಮಿ ಇಬ್ಬರು ಮಾತ್ರ ಇದ್ದೀರಿ. ಆದರೆ ಎಷ್ಟೊಂದು ಜನ ಗಾಡಿ ಓಡಾಡ್ತಾ ಇರ್ತಾರೆ. ನಾವು ಧೈರ್ಯವಾಗಿ ವಾಕ್ಯ ಕೊಡ್ತಾ ಇರ್ತೀನಲ್ಲ, ಯಾಕಂದ್ರೆ ನನಗೇನು ಧೈರ್ಯ ಅಂದ್ರೆ ಏಸಪ್ಪ ನನ್ನ ಜೊತೆ ಇದ್ದಾರೆ. ಆ ಧೈರ್ಯದಲ್ಲೇ ನಾನು ನಿಮ್ಗೆ ವಾಕ್ಯ ಕೊಡ್ತಾ ಇರ್ತೀನಿ. ನೀವು ಅನೇಕ ಸಮಯಗಳಲ್ಲಿ
ಅನೇಕ ಸಂದರ್ಭಗಳಲ್ಲಿ ನಿಮ್ಮನ್ನು ನೀವೇ ಏನು ಮಾಡಬೇಕು, ಧೈರ್ಯ ಪಡಿಸ್ಕೊಂಡು ದೇವರು ನನ್ನ ಜೊತೆ ಇದ್ದಾನೆಂದು ಧೈರ್ಯವಾಗಿರ್ರಿ. ದೇವರು ನಿಮ್ಮನ್ನು ನಡೆಸ್ತಾರೆ, ದೇವರು ನಿಮ್ಮನ್ನು ಆಶೀರ್ವದಿಸ್ತಾರೆ. ಈ ವಾಕ್ಯ ಕೇಳಿಕೊಂಡಿರುತ್ತೆ ನಿಮ್ಮೆಲ್ಲರನ್ನ ದೇವರು ಆಶೀರ್ವದಿಸಲಿ. ಸಣ್ಣ ಪ್ರಾರ್ಥನೆ ಮಾಡೋಣ. ಸರ್ವಶಕ್ತನಾಗಿರೋ ನನ್ನ ದೇವ, ಈ ವಾಕ್ಯ ಕೇಳಿಕೊಂಡಿರೋ ಎಲ್ಲ ಮಕ್ಕಳನ್ನ ಬಲಪಡಿಸ್ರಿ, ಅವ್ರಿಗೆ ಧೈರ್ಯ ಕೊಡ್ರಿ, ಜ್ಞಾನ ಕೊಡ್ರಿ, ಅಭಿಷೇಕ ಕೊಡ್ರಿ, ವೈರಾಗ್ಯ ಕೊಡ್ರಿ. ಕೊನೆ ಕಾಲದಲ್ಲಿ ಯಾರೂ ಭಯಪಡಬಾರ್ದಪ್ಪ, ನಿನಗಾಗಿ ಜೀವಿಸ್ಬೇಕು. ಆ ಮಟ್ಟಕ್ಕೆ ನಾನು ದೇವನ ಎಲ್ಲರನ್ನ ಆಯತಪಡಿಸಿ ಬಲಪಡಿಸ್ರಿ. ಪ್ರಾರ್ಥನೆ ಕೇಳಿ ಹಾಗೆ ಮಾಡಿದ ಸ್ತೋತ್ರ. ಯೇಸು ಕ್ರಿಸ್ತನ ನಾಮದಲ್ಲಿ ತಂದೆ, ಆಮೆನ್. ಈ ವಾಕ್ಯ ಕೇಳಿಕೊಂಡಿರೋ ಎಲ್ಲ ಮಕ್ಕಳೇ ಲೈಕ್ ಮಾಡಿ, ಶೇರ್ ಮಾಡಿ. ಗಾಡ್ ಬ್ಲೆಸ್ ಯು. ಆಮೆನ್.